ಫಾರೆಕ್ಸ್ ಫ್ರಮ್ ಝೀರೋ ಕನ್ನಡ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇದರಲ್ಲಿ ಬೇಸಿಕ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತೀನಿ. ಫಾರೆಕ್ಸ್ ಅಂತಂದ್ರೆ ಏನು? ಇಟ್ ಈಸ್ ಎ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂತಂದ್ರೆ ನಮ್ ಕಂಟ್ರಿ ಕರೆನ್ಸಿನ ಬೇರೆ ಕಂಟ್ರಿಗೆ ಎಕ್ಸ್ಚೇಂಜ್ ಮಾಡೋದು. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿನ ನಾವು US$ ಗೆ ಕಂಪೇರ್ ಮಾಡ್ತೀವಿ. ಅಂದ್ರೆ $1 ಇವಾಗ ನಮ್ಮ INR ಗೆ ಎಷ್ಟಿದೆ ಅಂತ ನಾವು ನೋಡೋದು. ಎಕ್ಸಾಂಪಲ್ USD INR ಬರುತ್ತೆ, EUR USD ಬರುತ್ತೆ, GBP USD ಬರುತ್ತೆ. ಬಟ್ ಮೆಟಲ್ ಸೆಕ್ಟರ್ ಅಲ್ಲಿ XAU USD ಅಂದ್ರೆ ಗೋಲ್ಡ್ ಹೈಯೆಸ್ಟ್ ವಾಲ್ಯೂಮ್ ಟ್ರೇಡೆಡ್, ಇವಕ್ಕೆ ನಾವು ಪೇರ್ಸ್ ಅಂತ ಕರಿತೀವಿ. ಅಂದ್ರೆ USD ಬೇಸ್ ಕರೆನ್ಸಿ ಆಗಿರುತ್ತೆ, INR ನಿಮ್ಗೆ ಪೇರ್ ಕರೆನ್ಸಿ ಆಗಿರುತ್ತೆ. ಇದರ ಅರ್ಥ ಏನಂದ್ರೆ $1 ನ ಖರೀದಿ ಮಾಡಕ್ಕೆ ನಿಮ್ಗೆ ಎಷ್ಟು ರುಪೀಸ್ ಬೇಕು ಅಂತ. ಫಾರೆಕ್ಸ್ ತುಂಬಾ ದೊಡ್ಡ ಮಾರ್ಕೆಟ್, $9 ಟ್ರಿಲಿಯನ್ ಇದು ಮಾರ್ಕೆಟ್. ಯಾರೆಲ್ಲ ಟ್ರೇಡ್ ಮಾಡ್ತಾರೆ ಅಂತಂದ್ರೆ ಬಿಗ್ ಇನ್ಸ್ಟಿಟ್ಯೂಷನ್ಸ್, ಗವರ್ನಮೆಂಟ್ಸ್, ಕಂಪ್ನೀಸ್ ಮತ್ತೆ ರಿಟೇಲರ್ಸ್ ಲೈಕ್ ಹಸ್. ಇನ್ನೊಂದು ತುಂಬಾ ಸ್ಪೆಷಲ್ ಏನಂತಂದ್ರೆ 24 ಅವರ್ಸ್ ಮಾರ್ಕೆಟ್. ಅದಕ್ಕೆ ತುಂಬಾ ಜನ ಫಾರೆಕ್ಸ್ ಅಂತ ಟ್ರೇಡ್ ಮಾಡ್ತಾರೆ. ಬೆಳಿಗ್ಗೆ ಸೆಷನ್ ಇರುತ್ತೆ, ಮಧ್ಯಾಹ್ನ ಸೆಷನ್ ಇರುತ್ತೆ, ನೈಟ್ ಸೆಷನ್ 24 ಅವರ್ಸ್ ಇರುತ್ತೆ. ಬಟ್ ಫಾರೆಕ್ಸ್ ಅಲ್ಲಿ ಈಸಿ ಮನಿ ಮಾಡೋಕ್ ಆಗಲ್ಲ. ನಾಲೆಜ್ ಇಲ್ಲ ಅಂತಂದ್ರೆ ಅಷ್ಟು ದುಡ್ಡನ್ನ ಕಳ್ಕೊಂತೀರಾ. ಅಂಡ್ ಒಂದ್ ಕಡೆ ಕಲಿಬೇಕಾಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಯಾವ ತರ ಇರೋದು. ಇದಕ್ಕೆ ಡಿಫ್ರೆಂಟ್ ಸೆಷನ್ಸ್ ಇರುತ್ತೆ. ಲಂಡನ್ ಸೆಷನ್, ಟೋಕಿಯೋ ಸೆಷನ್, ಸಿಡ್ನಿ ಸೆಷನ್, ನ್ಯೂಯಾರ್ಕ್ ಸೆಷನ್. ಸೊ ಇದಾಗಿತ್ತು ವಾಟ್ ಈಸ್ ಫಾರೆಕ್ಸ್ ಅಂತ. ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ. ಕಮಿಂಗ್ ಪಾರ್ಟ್ 2 ಇಂದ ಮತ್ತೆ ಶುರುವಾಗುತ್ತೆ.